ಕರ್ತನಿಗೆ ಸುಬೆಗಳು, ನಿಮ್ಮೆಲ್ಲರಿಗೆ ಸುಬೆಗಳು. ಹಬಕ್ಕೂಕು ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 3ನೇ ವಚನ ನೋಡ್ರಿ. ದೇಶದಲ್ಲಿ ಹಿಂಸೆ ಬಾಧೆಗಳು ನನ್ನ ಕಣ್ಣೆದುರಿಗೆ ಕಡೆತೇರುವಾಗ ಕೇಡನ್ನು ನನ್ನ ಕಣ್ಣಿಗೆ ಏಕೆ ಬೀಳಿಸುತ್ತಿದ್ದೀಯಾ? ಕಷ್ಟವನ್ನು ನನಗೆ ಯಾಕೆ ತೋರಿಸುತ್ತಿದ್ದೀಯಾ? ನ್ಯಾಯವು ಎಂದಿಗೂ ಸಾಗದು. ಲೋಕವು ಎಲ್ಲ ಪಾಪದಲ್ಲಿ ತುಂಬಿ ಹೋಗಿದೆ. ಪಾಪ ಕಟ್ಟುಗಳಿಂದ ಪ್ರತಿಯೊಬ್ಬನ ಬಾಯಲ್ಲಿ ಸುಳ್ಳು, ಮೋಸ, ಕೇಡುತನ, ಬಂಡತನ, ಹುಚ್ಚುತನ, ಹುಚ್ಚು ಮಾತುಗಳು, ಇವರೆಲ್ಲರಲ್ಲಿ ಪರಿಶುದ್ಧತೆ ಬೇಕು, ಪವಿತ್ರತೆ ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ಏಕೆ ದೇವಾದಿ ದೇವನೇ, ಎಸಯ್ಯ, ನನ್ನ ಪ್ರಾರ್ಥನೆಗೆ ಏಕೆ ಉತ್ತರ ಸಿಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾನೆ. ಇಂದಿನ ದಿವಸ ಹೇಗೆ ಇದೆ ನೋಡ್ರಿ. ಎಷ್ಟು ಕೇಡು ಕಾಲ ಬಂದಿದೆ, ಎಷ್ಟು ಕಷ್ಟ ಕಾಲ ಬಂದಿದೆ. ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾ ಇಲ್ಲ ಅಂತ ನಾವು ಬೇಸಾರ್ಕೊಳ್ತಾ ಇದ್ದೀವಿ. ಆದರೆ ದೇವರು ನಮಗೆ ಇದ್ದಾನೆ. ಪಶುವಿಗೆ ನೋಡ್ರಿ, ಒಂದು ಎತ್ತಿಗೆ ಮೂಗಿಗೆ ಹಾಕ್ತಾರೆ, ಅದನ್ನು ಹಾಕಿ ಎಂದು ಹೇಳಿದಾಗ ನಿಂತ್ಕೊಂಡ್ಬಿಡುತ್ತೆ. ಬ್ರೇಕ್, ಉಸಿರಾಡುವುದು ಅಂತಂದು ಒಂದಿಟ್ಟಿದ್ದಾನೆ ದೇವರು ನಮಗೆ. ಆ ಉಸಿರು ನಿಂತೋಯ್ತು ಅಂದರೆ ನಿಮ್ಮ ಕೆಲಸ ಮುಗೀತು. ದೇವ್ರ ಹತ್ರ ಬ್ರೇಕ್ ಅದಾವೆ, ಕಂಡೀಷನ್ ಬ್ರೇಕ್ ಅದಾವೆ. ಆದರೆ ದೇವರು ಇದಕ್ಕೆ ತಾಳ್ಮೆಯಿಂದ ನೋಡ್ತಾ ಇದ್ದಾನೆ. ನೋಡ್ರಿ, ಇದಕ್ಕೆ ನಾವು ಎಂದಿಗೂ ದೇಶದಲ್ಲಿ ಹಿಂಸೆಗಳು, ಬಾಧೆಗಳು, ನನ್ನ ಕಣ್ಣೆರಿಗೆ ಕೇಡನ್ನು ನನ್ನ ಕಣ್ಣಿಂದ ನೋಡುತ್ತಾ ಇದ್ದೇನೆ. ಕಷ್ಟಗಳು ನನ್ನ ಕಣ್ಣಿಗೆ ಬೀಳ್ತಾ ಇದ್ದೇವೆ. ನ್ಯಾಯವು ಎಂದಿಗೂ ಸಾಗದು ಅನ್ನೋ ವಿಷಯದಲ್ಲಿ ಒಬ್ಬ ಮನುಷ್ಯನು ಪಾಪದ ದಶೆಯಿಂದ ಸಾಯಬೇಕೆಂದು ನಿರ್ಣಯವಾಯಿತು. ಆದಾಮನು ಅವಿಧೇಯತೆಯಿಂದ ಮನುಷ್ಯನು ಸಾಯಬೇಕೆಂದ ನಿರ್ಣಯವು ದೇವರಿಂದ ನಮಗೆ ಆರ್ಡರ್ ಪಾಸ್ ಆಯಿತು. ಎಂದಿಗೂ ಒಬ್ಬ ಮನುಷ್ಯನ ಪಾಪದ ದಶೆಯಿಂದ ಸಾಯಬೇಕಂತ ನಿರ್ಣಯ ಉಂಟಾಯ್ತಾ? ಆದರೆ ದೇವರ ಕೃಪಾದಾನವು ಅನೇಕರಿಗೆ ಅಪರಾಧಗಳಿಂದ, ರೋಮ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ, ಉಂಟಾಗಿ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದ್ದಾನೆ. ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದಸೆಯಿಂದಲೇ ಆಳವಾದ ದೇವರು ಧಾರಾಳವಾಗಿ ಅನುಗ್ರಹಿಸಿದ ಕೃಪಾದಾನವು, ಯೇಸು ಕ್ರಿಸ್ತನು ಒಬ್ಬನಿಂದ ನಮಗೆ ಅನುಗ್ರಹಿಸಿದ ಧಾರಾಳ ಕೃಪಾದಾನವನ್ನು, ನೀತಿಯನ್ನು ಹೊಂದುವವರು ಯೇಸು ಕ್ರಿಸ್ತನೆಂಬ ಒಬ್ಬ ಪುರುಷನು ಮೂಲಕ ಜೀವ ಭರಿತವಾದ ಆಳವಾದ ಮತ್ತು ನಿಶ್ಚಯವಲ್ಲವೇ? ಒಬ್ಬ ಮನುಷ್ಯನಿಂದ ಪಾಪದಿಂದ ಸಾಯ್ಬೇಕಂತ ನಿರ್ಣಯವಾಯಿತು. ಆದರೆ ಅದೇ ಒಂದು ಯೇಸು ಕ್ರಿಸ್ತನಿಂದ ನಮ್ಮೆಲ್ಲರಿಗೆ ಬೆಳಕು ಬಂತು. ಲೋಕ ಪಾಪದ ಹೊತ್ತುಕೊಂಡು ಹೋದ ಕುರಿಮರಿ, ಲೋಕ ಪಾಪವನ್ನು ತನ್ನ ಹೆಗಲ ಮೇಲೆ, ಶಿಲುಬೆ ಮೇಲೆ ರಕ್ತ ಸುರಿಸಿ ನಮ್ಮ ಪಾಪಗಳನ್ನೆಲ್ಲ ಬಯಸಿ ನಮಗೆ ಉತ್ತರ ಕೊಟ್ಟು ನಮ್ಮನ್ನು ಪ್ರೀತಿಯಿಂದ ಕೃಪೆಗೆ ಕರ್ಕೊಂಡೋಗಿ ನಮ್ಮನ್ನು ಬಲಗೊಳಿಸಿ, ಸಿದ್ಧಗೊಳಿಸಿ, ಧೈರ್ಯವಾಗಿ ನಮ್ಮ ದೃಢವಾದ ವಿಶ್ವಾಸದಿಂದ, ದೃಢವಾದ ನಂಬಿಕೆಯಿಂದ ಮುಂದಕ್ಕೆ ಸಾಗಕ್ಕೂ ಕೃಪೆ ಕೊಡ್ತಾ ಇದ್ದಾನೆ. ಕಾಲೇಬು, ಯೋಶುವ ನೋಡ್ರಿ, ನಂಬಿಕೆಯಿಂದ ದೃಢವಾಗ ಹೆಜ್ಜೆ ಇಡುವಾಗ ಅನೇಕರು 10 ಜನ, 10 ವಂಶಸ್ಥರು ಒಂದು ಹೇಳ್ತಾ ಇದ್ರೆ, ಕಾಲೇಬು, ಯೋಶುವ ಏನು ಹೇಳ್ತಾ ಇದ್ದಾರೆ? ನಮಗೆ ಸಾಕು, ದೇವರು ಕೊಟ್ಟ ಕೃಪಾವರವು, ನಾವು ಜಯಿಸ್ತೀವಿ ಅಂತ ನಂಬಿಕೆಯಿಂದ ಮಾತಾಡ್ತಾ ಇದ್ದಾರೆ. 10 ಜನ ತಳ್ಳಿಬಿಡ್ತಾ ಇದ್ದಾರೆ. 10 ಜನ ಇಸ್ರಾಯೇಲ್ ಪ್ರಜರಿಗೆ ಏನು ಹೇಳಿದ್ದಾರೆ? ಆದರೆ ಕಾಲೇಬು, ಯೋಶುವ ಹೇಳಿದ್ದು, ಒಬ್ಬ ಮನುಷ್ಯನಿಂದ ಎಲ್ಲರಿಗೆ ಮರಣ ಬಂತು, ನಿರ್ಣಯವಾಯಿತು. ಆದರೆ ಯೇಸು ಕ್ರಿಸ್ತು ಒಬ್ಬ ಮನುಷ್ಯನಿಂದ ನಮ್ಮನ್ನೆಲ್ಲರಿಗೆ ಕೃಪಾದಾನವು, ದೇವರ ಕೃಪೆ,
ದೇವರ ದಯೆ, ದೇವರ ಕನಿಕರ, ದೇವರ ಜೀವವುಳ್ಳ ವಾಕ್ಯವು ನಮ್ಮ ಹೃದಯದಲ್ಲಿ ಬಂತು, ನಮಗೆ ಬಿಡುಗಡೆಯಾಯಿತು. ನೋಡ್ರಿ, ಯೆಶಾಯ ಗ್ರಂಥ 60ನೇ ಅಧ್ಯಾಯ 1ನೇ ವಚನ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂದಿತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸುತ್ತಾ ಇದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ಕಾರ್ಗತ್ತಲು ಅಂದರೆ ಇಂದಿನ ದಿವಸ ಹಬಕ್ಕೂಕು ಏನು ಹೇಳಿದ್ದಾನೆ? ಹಿಂಸೆಗಳು, ಬಾಧಗಳು ಕಣ್ಣೆದುರಿಗಿದ್ದವೆ, ಕೇಡನ್ನು ನನ್ನ ಕಣ್ಣಿಗೆ ಏಕೆ ಬೀಳಿಸುತ್ತೀಯ? ಪಾಪವು ಭೂಮಿ ಮೇಲೆ ಸುತ್ತುಕೊಂಡ್ಬಿಟ್ಟಿದೆ, ಎಲ್ಲರ ಬಾಯಿಂದ ಪಾಪ, ಕೇಡು, ಕೆಟ್ಟಗಾಲ ಎಲ್ಲ ಬಾಯೆಲ್ಲ ಕೆಟ್ಟು ಹೊಲಸಾಗಿ ಹೋಗ್ಬಿಟ್ಟಿದೆ. ಮನುಷ್ಯರೆಲ್ಲ ಕೆಟ್ಟ ಚಾಳಿಗೆ ನಿಂತಿದ್ದಾರೆಲ್ಲ. ಈಗ ನೋಡಿ, ಕಷ್ಟ ಕಾಲ ಬಂದುಬಿಟ್ಟಿದೆ, ಕೇಡು ಕಾಲ ಬಂದುಬಿಟ್ಟಿದೆ. ಕೇಡನ್ನು ಕಣ್ಣೆದುರಿಗೆ ಏಕೆ ಬೀಳಿಸುತ್ತೀಯ? ನ್ಯಾಯವು ಎಂದಿಗೆ ಸಾಗುದು ಅಂತಂದು ಹಬಕ್ಕೂಕ ಭಕ್ತನು ಹೇಳ್ತಾ ಇದ್ದಾಗ ನೋಡಿ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸುತ್ತಿದೆ. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸುತ್ತಾ ಇದೆ. ಇದಿಗೋ ಕಾರುಗತ್ತಲು ಭೂಮಿಯನ್ನು ಸಿಕ್ಕಾಕೊಂಡ್ಬಿಡುತ್ತೆ. ಎಲ್ಲರಿಗೂ ಪಾಪದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಒಬ್ಬ ಆದಾಮನಿಂದ ಎಲ್ಲರೂ ಪಾಪಕ್ಕೆ ದಾಸರಾಗ್ಬಿಟ್ಟಿದ್ದಾರೆ. ಆದರೆ ಒಬ್ಬ ಯೇಸು ಕ್ರಿಸ್ತನಿಂದ ನಮ್ಮೆಲ್ಲರಿಗೆ ಬಿಡುಗಡೆ, ಒಬ್ಬ ಯೇಸು ಕ್ರಿಸ್ತನಿಂದ ನಮ್ಮೆಲ್ಲರಿಗೆ ಆನಂದ, ಸಂತೋಷ, ಸಮಾಧಾನ, ಕೃಪಾ, ದೇವರ ದಯೆ, ದೇವರ ರಕ್ಷಣೆ ನಮಗೆ ಬಂತು. ಅನ್ಯ ಜನಾಂಗಗಳಿಗೆ ಬೆಳಕಾಗುವುದಕ್ಕೆ, ಬೆಳಕನ್ನು ದಯಪಾಲಿಸುವುದಕ್ಕೆ ನಮ್ಮನ್ನು ಸೇವಕರಾಗಿ ನಿರ್ಮಿಸಿದ್ದಾನೆ. ಮನಪೂರ್ವಕವಾಗಿ ಅನ್ಯ ಜನಗಳು ಪುನರ್ಜನ್ಮ ಹೊಂದಬೇಕಂತ, ಹೊಸ ಮನಸ್ಸು ಹೊಂದಬೇಕಂತ, ಹೊಸ ಜೀವನ ಪಡಿಬೇಕಂತ ನಮ್ಮನ್ನು ಸೇವಕರಾಗಿ ನೇಮಿಸಿದ್ದಾನೆ. ನಮ್ಮನ್ನು ವಾಕ್ಯವನ್ನು ಹೇಳು, ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಹೇಳು ಅಂತಂದು ದೇವರು ಹೇಳ್ಕೊಟ್ಟ ಮಾತನ್ನು ನಾವು ಇಂದಿನ ದಿವಸ ಯೆರೂಸಲೇಮ, ಮುಂದಿನ ಮಹಾವೈಭೋಗ, ಮಹಾ ಸೌಭಾಗ್ಯ. ಯೆರೂಸಲೇಮ ಅಂದರೆ ಯಾರು? ನೀವೇ, ನಾವೇ. ಮುಂದಿನ ಸೌಭಾಗ್ಯ ಅಂದರೆ ಯೇಸು ಕ್ರಿಸ್ತನಲ್ಲಿ ನಾವೆಲ್ಲ ಆನಂದ, ಸಂತೋಷ, ಸಮಾಧಾನ. ಇಂದಿನ ದಿವಸ ನಿಮಗೆ ದುಃಖ, ಬಾಧೆ, ಕಷ್ಟಗಳಿರ್ಬೋದು, ಆದರೆ ಒಂದು ದಿನ ಬರುತ್ತೆ, ಸಂತೋಷ, ಸಮಾಧಾನ ನಿನಗೆ ಇರುತ್ತವೆ, ವೈಭವ ಇರುತ್ತೆ, ದೇವರ ಮಹಿಮನ್ನು ಹೊತ್ಕೊಂಡಿದ್ಯಾ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸುತ್ತಾ ಇದೆ. ಆದರೆ ಹಬಕ್ಕೂಕ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 2ನೇ ವಚನದಲ್ಲಿ ನಿನ್ನ ದರ್ಶನವನ್ನು ದೇವರು ಹೇಳ್ತಾ ಇದ್ದಾರೆ. ಯೆಹೋವ ನುಡಿತಾ ಇದ್ದಾನೆ, ನಿನಗೆ ದರ್ಶನ ಬಂದಿತಲ್ಲ, ಅದು ಶೀಘ್ರವಾಗಿ ಬರುತ್ತದೆ, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರುತ್ತದೆ, ಅದು ನಿನಗೆ ನೆರವೇರಿತು. ಆದರೆ ಅದರ ಪರಿಮಾಣಕ್ಕೆ ತ್ವರಪಡ್ತಾ ಇದೆ. ಮೋಸ ಮಾಡದು, ತಡವಾಗದು, ಅದಕ್ಕೋಸ್ಕರ ಕಾದಿರು, ಅದರ ಮೇಲೆ ನಂಬಿಕೆ ಇಡು, ಅದರ ಮೇಲೆ ವಿಶ್ವಾಸವಿಡು. ಕಾಲೇಬು ವಿಶ್ವಾಸ ಅದ್ಭುತವಾದದ್ದು, ಯೆಹೋಶುವ ವಿಶ್ವಾಸ ನಂಬಿಕೆಯಲ್ಲಿ ದೃಢವಾಗಿದ್ದು, ಹೆಜ್ಜೆ ಜಾಡೆಯಲ್ಲಿ ನಾವು ಅನುಸರಿಸುತ್ತಿದ್ದಾಗ, ಪರಿಶುದ್ಧತೆ ನಮಗೆ ಇದ್ದಾಗ, ದೇವರ ಮೇಲೆ ನಂಬಿಕೆ ಇಟ್ಟಾಗ, ದೇವರ ಮೇಲೆ ವಿಶ್ವಾಸ ತೋರಿಸಿದಾಗ, ನಂಬಿಕೆಯಿಂದ ಆತ್ಮೀಯ ಪ್ರಯಾಣ ಮಾಡಿದಾಗ, ದಾಸತ್ವದಿಂದ ಬಿಡುಗಡೆ. ಒಬ್ಬ ಆದಾಮನಿಂದ ಎಲ್ಲರೂ ದಾಸತ್ವಕ್ಕೆ ಸರಿಯಾಗಿದ್ದಾರೆ, ಆದರೆ ಒಬ್ಬ ಯೇಸು ಕ್ರಿಸ್ತನಿಂದ ನಮ್ಮೆಲ್ಲರಿಗೆ ಬಿಡುಗಡೆ, ಸಂತೋಷ, ಸಮಾಧಾನವಾಯಿತು. ಪ್ರಾರ್ಥನೆ ಮಾಡ್ಕೊಂಡು, ತಂದೆ ನಿಮಗೆ ಸ್ತೋತ್ರ, 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 ಸ್ತೋತ್ರ. ಆತನು ತೇಜಸ್ಸು ನಿನ್ನ ಮೇಲೆ ಕಾಣುವುದು. ಅಪ್ಪಾ ನಿನಗೆ ಸ್ತೋತ್ರ. ನಮ್ಮ ಯೇಸು ಕ್ರಿಸ್ತನ ತೇಜಸ್ಸನ್ನು ನಾವು ನೋಡ್ತಾ ಇದ್ದೀವಿ, ನಮ್ಮ ಮಕ್ಕಳ ಮೇಲೆ ತೇಜಸ್ಸು ಕಾಣ್ತಾ ಇದೆ ತಂದೆ. ದೇವರ ಕೃಪೆ ನಮಗೆ ಕೊಟ್ಟ ಇದ್ದಂತೆ, ದೇವರ ಸೆರೆಯಿಂದ ನಮ್ಮನ್ನು ಬಿಡಿಸಿದೆಯಾ ತಂದೆ. ಅಪ್ಪ, ಬಂಧಕಗಳಿಂದ ಬಿಡಿಸಿದೆಯಪ್ಪ, ಕೇಡಿನ ಬಂಧಕಗಳಿಂದ ಬಿಡಿಸಿದೆಯಪ್ಪ, ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಮ್ಮನ್ನೆಲ್ಲ ಬಿಡುಗಡೆ ಮಾಡಿದೆಯಾ ತಂದೆ. ಅಪ್ಪ ನಿಮಗೆ ಸ್ತೋತ್ರ. ಯೆಹೋವ ಮಹಿಮೆ ನಮ್ಮ ಮೇಲೆ ಉದಿಸ್ತಾ ಇದೆ. ಏಳು ಪ್ರಕಾಶಿಸು ಅಂತಂದು ಹೇಳ್ತಾ ಇದೆ ತಂದೆ. ನಿಮಗೆ ಸ್ತೋತ್ರ, 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 ಸ್ತೋತ್ರ. ಏಸಪ್ಪ ನಿಮಗೆ ಸ್ತೋತ್ರ, ಸ್ತೋತ್ರ. ಕಾರ್ಗತ್ತಲಿನ ತುಂಬಿದವರನ್ನು ಬಿಡುಗಡೆ ಮಾಡಿ, ಅನ್ಯ ಜನರಿಗೆ ಬಿಡುಗಡೆ ಕೊಡು ತಂದೆ. ಅನ್ಯ ಜನರಿಗೆ ಸುವಾರ್ತೆಯ ತಂದೆ ಅವರ ಹೃದಯದಲ್ಲಿ ಬಿತ್ತಿದಾಗ ಅವರ ಹೃದಯವು ಫಲಿಸಬೇಕು ತಂದೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕರ್ತನಿಗೆ ತಂದೆ, ಕರ್ತನು ನಮ್ಮನ್ನು ನೋಡ್ತಾ ಇದ್ದಾನೆ, ನಮ್ಮ ಬದುಕು ನೋಡ್ತಾ ಇದ್ದಾನೆ, ನಮ್ಮ ಜೀವಿತಗಳನ್ನು ನೋಡ್ತಾ ಇದ್ದಾನೆ. ನಮಗೆ ಒಂದು ದಿವಸ
ನಮ್ಮನ್ನು ಉದ್ಧಾರ ಮಾಡ್ತಾನೆ, ನಮ್ಮನ್ನು ಬಲಗೊಳಿಸ್ತಾನೆ, ಸ್ಥಿರಗೊಳಿಸ್ತಾನೆ, ಸಿದ್ಧಗೊಳಿಸ್ತಾನೆ. ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ. ಯೆಹೋವ ಮಹಿಮೆ ನಮ್ಮ ಮೇಲೆ ಕಾಣ್ತಾ ಇದೆ. ಯೆಹೋವ ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಹೇಳು ಪ್ರಕಾಶಿಸು. ನಿನಗೆ ಸ್ತೋತ್ರ 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 ಸ್ತೋತ್ರ. ಯೇಸಪ್ಪ ನಿನಗೆ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ